ಸರ್ವೇಪಿ ಸುಖಿನಃ ಸಂತು। ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಫಾಲ್ಗುಣ ಮಾಸೆ ಶುಕ್ಲ ಪಕ್ಷೆ ಇಂದು ಮಾರ್ಚ್ 2ನೇ ತಾರೀಖು ತೃತೀಯಾಂಶ ತಿಥೌ ಉತ್ತರ ಭಾದ್ರ ನಕ್ಷತ್ರ। ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ। ಮೇಷ, ಸಿಂಹ ಹಾಗೂ ಧನು ರಾಶಿಗಳಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಆಗುತ್ತೆ। ನಿಮಗೆ ಯಾವ ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಮಿತ್ರತ್ವಗಳಲ್ಲಿ ಮತ್ತು ಸಂಬಂಧಗಳಲ್ಲಿ ಇಂದು ಸ್ವಲ್ಪ ತೊಡಕು ಉಂಟಾಗುತ್ತೆ। ನಿಮ್ಮ ಒಂದು ಫ್ರೆಂಡ್ಶಿಪ್ ಮುರಿದೇ ಹೋಯ್ತೇನೋ ಅಥವಾ ಇದರಲ್ಲಿ ಕೊನೆ ಬಂದುಬಿಡ್ತೇನೋ ಅನ್ನುವಂತಹ ಒಂದು ಭಯ ನಿಮ್ಮನ್ನು ಕಾಡಬಹುದು। ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ತೊಂದರೆಗಳಾಗಬಹುದು, ಆದರೆ 2 ದಿನಗಳ ನಂತರ ಈ ತೊಂದರೆಗಳು ಇರೋದಿಲ್ಲ। ಅದರಿಂದ ಮುಖ್ಯ ನಿರ್ಧಾರಗಳನ್ನು ಇವತ್ತು ಮಾಡಬೇಡಿ। ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ದುಡ್ಡು ಕೈ ಬಿಡುವಂತಹ ಸಾಧ್ಯತೆ ಇರುತ್ತೆ। ಆದ್ದರಿಂದ ಯಾರಿಗೆ ಎಷ್ಟು ದುಡ್ಡು ಕೊಡ್ತೀರಿ ಅನ್ನೋದನ್ನು ದಯವಿಟ್ಟು ಗಮನಿಸಿ। ಮತ್ತು ವೃಷಭ, ಮಿಥುನ, ಕನ್ಯಾ, ತುಲ, ಮಕರ ಹಾಗೂ ಮೀನರಾಶಿಗಳಿಗೆ ಇಂದು ಬಹಳ ಶುಭ ಫಲ ಇದೆ। ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಿಂದ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಏನಾದರೂ ಮಾಡೋದಿದ್ರೆ ಇವತ್ತು ಶುಭ ಫಲ ಪ್ರಾಪ್ತಿಯಾಗುತ್ತೆ। ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಕೂಡ ನಿಮಗೆ ಬಹಳ ಸರಳವಾಗಿಯೇ ಇವತ್ತು ಎಲ್ಲದನ್ನೂ ಸಾಲ್ವ್ ಆಗಿ ಹೋಗುತ್ತೆ। ಮತ್ತು ಪಾರ್ಟ್ನರ್ಶಿಪ್ ಇತ್ಯಾದಿ ಬಿಸ್ನೆಸ್ ಮಾಡ್ತಾ ಇರುವಂತಹ ಕನ್ಯಾ ರಾಶಿ, ತುಲಾ ರಾಶಿಯವರಿಗೆ ಇದು ಬಹಳನೇ ಶುಭ ದಿನವಾಗುತ್ತೆ। ಎಲ್ಲ ರೀತಿಯಲ್ಲೂ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಮಾತಿಗೆ ಯಾವುದೇ ರೀತಿಯ ಅಪೋಸಿಷನ್ ಅಥವಾ ವಿರೋಧ ಬರೋದಿಲ್ಲ। ಮಿಕ್ಕಿನಂತೆ ಮಕರ ಮತ್ತು ಮೀನರಾಶಿಯವರಿಗೆ ಇವತ್ತು ನಿಮ್ಮ ಕುಟುಂಬದಿಂದ ಆನಂದ ಪ್ರಾಪ್ತಿಯಾಗೋದಿದೆ। ಸಹೋದರ ಸಹೋದರಿಯರು ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ತೀವಿ ನೋಡಿ, ಮಿತ್ರರೇ ಇರಬಹುದು ಅಥವಾ ನಿಜವಾದ ಬಂಧುಗಳಾಗಿರ್ಬೋದು, ಇವರೆಲ್ಲರಿಂದಲೂ ನಿಮಗೆ ಬೇಕಾದಂತಹ ಸಹಕಾರ ಪ್ರಾಪ್ತಿಯಾಗುತ್ತೆ। ಕರ್ಕ, ವೃಶ್ಚಿಕ ಮತ್ತು ಕುಂಭರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಇವತ್ತು ನೋಡ್ತೇವೆ। ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ, ಆದರೆ ಮನಸ್ಸಿಗೆ ಇರುವಂತಹ ನೆಮ್ಮದಿ ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ। ಆದರೆ ಸ್ವಲ್ಪ ಭಗವಂತನ ಧ್ಯಾನ ಮಾಡಬೇಕು, ದೊಡ್ಡವರ ಆಶೀರ್ವಾದವನ್ನು ಖಂಡಿತವಾಗ್ಲೂ ಪಡ್ಕೋಬೇಕು। ವಿನಯದಿಂದ ಮಾತನಾಡಿದರೆ ಇವತ್ತು ನಿಮ್ಮ ಎಲ್ಲ ಕಾರ್ಯದಲ್ಲೂ ಯಶಸ್ಸನ್ನು ಪಡೆಯಬಹುದು। ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ಐಕ್ಯೂ ತುಂಬಾ ಜಾಸ್ತಿ ಇರುತ್ತೆ। ಆದ್ದರಿಂದ ಕಲಾವಿದರು ಮತ್ತು ರಿಸರ್ಚ್ ಮಾಡ್ತಾ ಇರೋರು, ಮ್ಯಾಥಮೆಟಿಕಲ್ ಆಗಿರಬಹುದು, ಕಂಪ್ಯೂಟರ್ ಇತ್ಯಾದಿಗಳಿರಬಹುದು, ಇಂತಹವರಿಗೆ ಇಂದು ದಿನ ಬಹಳ ಪ್ರಶಸ್ತವಾಗಿದೆ। ಅನೇಕ ರೀತಿಯಲ್ಲಿ ನೀವು ಪ್ರಗತಿಯನ್ನು ಸಾಧಿಸ್ತೀರಿ, ಆದರೆ ಹೊಗಳಿಕೆ ಈಗಲೇ ಬರೋದಿಲ್ಲ, ಇನ್ನು ಸ್ವಲ್ಪ ದಿನ ಅದಕ್ಕೆ ಕಾಯಬೇಕಾಗುತ್ತೆ। ಈಗ ನೀವು ಮಾಡಬೇಕಾಗಿದ್ದು ಇಷ್ಟೇ, ಕಾಮೆಂಟ್ ಮಾಡಿ ಕೆಳಗಡೆ ನಿಮ್ಮ ಹುಟ್ಟಿದ ದಿನಾಂಕ, ನಿಖರವಾದಂತಹ ಸಮಯ ಮತ್ತು ನೀವು ಹುಟ್ಟಿದ ಸ್ಥಳ, ಇದನ್ನು ನೀವು ಕಾಮೆಂಟ್ನಲ್ಲಿ ಬರೆದು ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿದರೆ ವಾರಕ್ಕೊಮ್ಮೆ ಅಥವಾ 10 ದಿನಗಳಿಗೊಮ್ಮೆ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ನಾವು ಉತ್ತರವನ್ನು ಇಲ್ಲಿ ಕೊಡ್ತೇವೆ। ಸೊ ಈಗ ಕಾಮೆಂಟ್ ಮಾಡಿ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಮತ್ತು ನೀವು ಹುಟ್ಟಿದಂತಹ ಸ್ಥಳ, ಡಿಸ್ಟ್ರಿಕ್ಟ್ ಅಥವಾ ತಾಲೂಕಿನ ಹೆಸರನ್ನು ಹಾಕಿ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಪ್ರಶ್ನೆಯನ್ನು ಹಾಕಿ ನಾವು ಉತ್ತರವನ್ನು ಕೊಡ್ತೇವೆ। ಶುಭಮಸ್ತು।